ಓಂ ಶಾಂತಿ. ವೀಕ್ಷಕರ, ಅಭಿಮಾನಿಗಳ, ಭಕ್ತರ, ಗುರುಮಕ್ಕಳಲ್ಲಿ ಎಲ್ಲರೂ ಒಳ್ಳೆಯದಾಗಲಿ. ಮಿತ್ರರೇ, ಮುಂಗಸಿ ಹಾವು, ಹಾವು ಮುಂಗಸಿ, ಮುಂಗಸಿ ಸರ್ಪ. ಒಂದಲ್ಲಿ ನೋಡಿದ್ರೆ ಒಂದಕ್ಕೆ ಆಗೋದಿಲ್ಲ. ಮುಂಗಸಿಗೆ ಸರ್ಪ ಕಚ್ಚಿಬಿಟ್ರೆ ಅದು ಏನು ಮಾಡುತ್ತೆ? ಸರ್ಪ ಮುಂಗಸಿಗೆ ಕಚ್ಚಿಬಿಟ್ರೆ ಏನು ಮಾಡುತ್ತೆ? ಯಾವುದೋ ಒಂದು ಬಳ್ಳಿ, ಯಾವುದೋ ಒಂದು ಮರ, ಯಾವುದೋ ಒಂದು ಸಸ್ಯ, ಅಲ್ಲಿ ಹೋಗ್ಬಿಟ್ಟದು ಆ ಎಲೆಗಳನ್ನು ಕಿತ್ಕೊಂಡು ಆ ತೊಗಟೆಯನ್ನು ತಿನ್ಕೊಂಡು ಅದು ಬದುಕುತ್ತೆ ಅಂತ, ಜೀವ ಉಳಿಸ್ಕೊಳ್ಳುತ್ತೆ ಅಂತ ಸಾಕಷ್ಟು ಮಂದಿ ಅಕ್ಕಪಕ್ಕ ಇರೋ ಮನೆಗಳ ಹತ್ರ, ತೋಟಗಳ ಹತ್ರ ಆ ಗಿಡಗಳನ್ನು ಹುಡುಕ್ತಾರೆ. ನಮಗೂ ಆ ಗಿಡ ಸಿಕ್ಕಲಿ, ನಮಗೂ ಆ ಎಲೆ ಸಿಕ್ಕಲಿ, ಆ ಎಲೆ ಯಾವುದು, ಆ ಬೇರೆ ಯಾವುದು, ಆ ಕಡ್ಡಿ ಯಾವುದು, ಈ ಮುಂಗುಸಿ ತಿಂತಕ್ಕಂಥದ್ದು. ಸರ್ಪ ಕಚ್ಚಿದ ಮೇಲೆ ಸರ್ಪದ ಜೊತೆ ಅದು ಕಾದಾಡಿ ಸರ್ಪವನ್ನು ಕೊಂದುಬಿಟ್ಟು ಅದು ಆಹಾರವಾಗಿ ತಿನ್ನುತ್ತೆ. ಹಾಗೆ ಇಲಿಗಳನ್ನು ತಿನ್ನುತ್ತೆ ಮುಂಗುಸಿ. ಸಣ್ಣ ಪಟ್ಟ ಬಸವನ ಹುಳು, ಅದು ಇದು ಶಂಖದ ಹುಳು, ಹೀಗೆ ಸಾಕಷ್ಟು ಸಣ್ಣ ಸಣ್ಣ ಕೆಲವೊಂದು ಪ್ರಾಣಿಗಳನ್ನು ಅದು ಬೇಟೆಯಾಡಿ ತಿನ್ನುತ್ತೆ. ಹುಳ ಹುಟ್ರೆ ಕೀಟಗಳು ಇದನ್ನೆಲ್ಲ ತಿನ್ನುತ್ತೆ. ಯಾವುದು? ಮುಂಗಸಿ. ಆದರೆ ಸರ್ಪದಿಂದ ಅದು ಕಚ್ಚಿಸ್ಕೊಬಿಟ್ರೆ ಅದರ ಪ್ರಾಣಕ್ಕೆ ಅಪಾಯ. ಪ್ರಾಣಕ್ಕೆ ಸರ್ಪದಿಂದ ಕಚ್ಚಿಸ್ಕೊಬಿಟ್ರೆ ಅದಕ್ಕೆ ಪ್ರಾಣಕ್ಕೆ ಅಪಾಯ, ಅದರ ಪ್ರಾಣಕ್ಕೆ ಅಪಾಯ. ಅವಾಗ ಎಲ್ಲೋಗುತ್ತೆ ಅದು? ಎಲೆ ತಿನ್ನಲಿಕ್ಕೋ, ಬೇರು ತಿನ್ನಲಿಕ್ಕೋ, ಕಡ್ಡಿ ತಿನ್ನಲಿಕ್ಕೋ, ಹೂವು ತಿನ್ನಲಿಕ್ಕೋ, ಕಾಯಿ ತಿನ್ನಲಿಕ್ಕೋ ಓಡುತ್ತೆ ಸರ್ಪದಿಂದ ಕಚ್ಚಿಸ್ಕೊಬಿಟ್ರೆ. ಅದನ್ನು ಹಿಂಬಾಲಿಸಿ ಎಷ್ಟೋ ಮಂದಿ ಆ ಸಸಿಯನ್ನು ಕಂಡುಹಿಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಕೆಲವರು ವಿಫಲರು ಆಗ್ತಾರೆ. ಆದರೆ ಅನಾದಿ ಕಾಲದಿಂದ ಋಷಿಮುನಿಗಳು, ಸಿದ್ಧ ವೈದ್ಯರು, ಮಹಾನುಭಾವರು, ಮಹಾಮಾತೆಯರು, ಸಂಶೋಧಕರು, ಆಯುರ್ವೇದಿಕ ಪಂಡಿತರು ಮುಂಗಸಿ ಯಾವ ಎಲೆಯನ್ನು ತಿನ್ನುತ್ತೆ, ಯಾವ ಗಿಡವಾದ ಬೇರನ್ನು ತಿನ್ನುತ್ತೆ, ಯಾವುದೋ ಹೂವು ತಿನ್ನುತ್ತೆ, ಕಾಯಿ ತಿನ್ನುತ್ತೆ ಅನ್ನೋದನ್ನು ಕಂಡುಹಿಡಿದಿದ್ದಾರೆ. ಕಷ್ಟಪಟ್ಟು ಅವರವರ ಹಾವಭಾವಕ್ಕೆ ತಕ್ಕಂತೆ, ಶಕ್ತಿ ಸಾಮರ್ಥ್ಯಕ್ಕೆ ತಕ್ಕಂತೆ ಕಂಡು ಹಿಡಿದು ಅವರ ಗ್ರಂಥಗಳಲ್ಲಿ ಬರೆದಿರ್ತಾರೆ. ಆದರೆ ಎಲ್ಲರೂ ಒಂದೇ ಮರವನ್ನು ಅವರು ಬರೆದಿಲ್ಲ, ಹಾಗೆ ಎಲ್ಲರೂ ಒಂದೇ ಗಿಡವನ್ನು ಬರೆದಿಲ್ಲ. ಮುಂಗಸಿ ಕೇವಲ ಒಂದೇ ಗಿಡವನ್ನು ತಿನ್ನಲ್ಲ ಅಂತ ಇದರಿಂದ ಗೊತ್ತಾಗುತ್ತೆ. ಯಾಕೆಂದರೆ ಒಬ್ಬೊಬ್ಬ ಪಂಡಿತರು ಒಂದೊಂದು ಗಿಡ ಗುರುತು ಮಾಡಿದ್ದಾರೆ, ಬರೆದಿದ್ದಾರೆ. ಇದನ್ನು ಮುಂಗಸಿ ತಿನ್ನುತ್ತೆ, ಹಾವಿಂದ ಕಚ್ಚಿಸ್ಕೊಂಡ್ಮೇಲೆ ಅಂತ ಬರೆದಿದ್ದಾರೆ. ಹಾಗೆ ಕೆಲವರು ಯೂಟ್ಯೂಬಲ್ಲಿ, ಗೂಗಲಲ್ಲಿ, ಅಲ್ಲಿ ಇಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಒಬ್ಬೊಬ್ಬರು ಒಂದೊಂದು ಬೇರು, ಎಲೆ, ಗಿಡ ತೋರಿಸ್ತಾರೆ, ಕಾಯಿ, ಮರವನ್ನು ಅಲ್ವಾ. ಆದರೆ ಯಾರು ಏನೇ ತೋರಿಸ್ಲಿ ಅದು ಸತ್ಯ ಆಗಿದ್ದರೆ ಸಾಕು. ಏನೋ ಸ್ವಲ್ಪ ವಿಷ ಅಂತಾಗಿತ್ತ, ನಂಜಂತಾಗಿತ್ತ, ಓಕೆ. ಈಗ ನಾವು 2 ಗಿಡವನ್ನು ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಸಣ್ಣ ಮಟ್ಟದಲ್ಲಿ ರಸ್ತೆ ಬದಿಗಳಲ್ಲಿ, ತೋಪುಗಳಲ್ಲಿ, ತೋಟಗಳಲ್ಲಿ ಬೆಳೀತಕ್ಕಂಥ ಒಂದು ಸಣ್ಣ ಗಿಡವನ್ನು ನಾನು ಪರಿಚಯ ಮಾಡಿಕೊಡ್ತೀನಿ. ಅದನ್ನು ನೇರವಾಗಿ ನಾನೇ ಹೋಗಿ ವಿಡಿಯೋ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ನೆಕ್ಸ್ಟ್ ಪಾರ್ಟಲ್ಲಿ. ಈ ಪಾರ್ಟಲ್ಲಿ ಪೀಠಿಗೆ ಮಾತ್ರ ನಿಮಗೆ ತಿಳಿಪಡಿಸ್ತಾ ಇದ್ದೀನಿ ಮುಂಗಸಿ ಬಗ್ಗೆ, ಸರ್ಪದ ಬಗ್ಗೆ. ನೆಕ್ಸ್ಟ್ ಪಾರ್ಟಲ್ಲಿ ಆದಷ್ಟು ನಾನು ನೇರವಾಗಿ ಆ ಗಿಡದ ಹತ್ರ ಹೋಗಿ ವಿಡಿಯೋ ಮಾಡಿ ನಿಮಗೆ ತೋರಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಹಾಗೆ ಮರ ಕೂಡ ವಿಡಿಯೋ ಮಾಡಿ ನಿಮಗೆ ತೋರಿಸ್ಲಿಕ್ಕೆ ಅದರ ಕಾಯಿಗಳೆಲ್ಲವನ್ನು ಪ್ರಯತ್ನ ಪಡ್ತೀನಿ. ಈ ವಿಡಿಯೋನಲ್ಲಿ ನಾನು ಪರಿಚಯಿಸ್ತೀನಿ ಕೆಲವೊಂದು ಮರ, ಕೆಲವೊಂದು ಗಿಡಗಳನ್ನು ನಾನು ನಿಮಗೆ ಪರಿಚಯಿಸ್ತೀನಿ. ಮುಂಗಸಿಗೆ ಸರ್ಪ ಕಚ್ಚಿಬಿಟ್ರೆ ಏನಪ್ಪ ಮಾಡೋದು, ಅದು ಹೇಗೆ ಪ್ರಾಣವನ್ನು ಉಳಿಸ್ಕೊಳ್ಳುತ್ತೆ ಎಲ್ಲ ನೋಡೋಣ. ನೋಡ್ರಿ, ಅದು ವಿಜ್ಞಾನಿಗಳು ಹೇಳೋ ಪ್ರಕಾರ ಯಾವ ಎಲೆ ತಿನ್ನುತ್ತೋ, ಯಾವ ಬೇರು ತಿನ್ನುತ್ತೋ, ವಿಜ್ಞಾನಿಗಳು ಅವ್ರದ್ದೇ ಆದ ವಾದವನ್ನು ಅವ್ರು ಮಾಡ್ತಾರೆ ಹೈಟೆಕ್ಕಾಗಿ. ಸಾಮಾನ್ಯವಾಗಿ ಇಂಗ್ಲೀಷ್ ಮೆಡಿಕಲ್ ಸ್ಟೋರ್ಗಳವರು ಅಲ್ಲಿ ಕೆಲವೊಂದು ಮಾತ್ರೆ, ಇಂಜೆಕ್ಷನ್ ಇದೆಲ್ಲವನ್ನು ಅವರು ಇಟ್ಕೊಂಡಿರ್ತಾರೆ. ಯಾರಾದರೂ ಸರ್ಪ ಕಡೆ ತಂದು ಬಂದಾಗ ಇಂಜೆಕ್ಷನ್ ತಗೋತಾರೆ, ಡಾಕ್ಟ್ರು ಬರ್ಕೊಟ್ರೆ ಮಾತ್ರ. ಕೆಲವು ಡಾಕ್ಟ್ರುಗಳು ಹಾಸ್ಪಿಟ್ಲ್ಗಳಲ್ಲಿ ಇಂಜೆಕ್ಷನ್ ಇಟ್ಕೊಂಡಿರ್ತಾರೆ ಸರ್ಪ ಕಡಿದು ಬಿಡ್ರೆ.
ಇಷ್ಟು ದುಡ್ಡು ಅಂತ ನಿಗದಿ ಮಾಡಿ ಅದನ್ನು ತಗೊಳ್ತಾರೆ. ಅದರ ಬೆಲೆ ಏನಿದೆ ಅದು ತಗೊಳ್ತಾರೆ ಡಾಕ್ಟ್ರುಗಳು. ಅವ್ರ ಕೆಲಸ ಅವರು ಮಾಡ್ತಾರೆ. ಹಾಗೆ ಮಾತ್ರೆಗಳು ಇರುತ್ತೆ, ಪೌಡರು ಇರುತ್ತೆ, ಸಿರಪ್ಗಳು ಇರ್ತವೆ, ಹಾಗೆ ಇಂಜೆಕ್ಷನು ಇರುತ್ತೆ. ಓಕೆನಾ? ಸರ್ಪ ಕಡಿದ್ರೆ. ಆದರೆ ಮುಂಗುಸಿ ಏನು ಮಾಡೋದು, ಅದು ಕಚ್ಚಿಸ್ಕೊಬಿಟ್ರೆ ಅಥವಾ ಪ್ರಾಣಿಗಳು, ಈ ರೀತಿ ಒಂದು ಸಮಸ್ಯೆ ಇರುತ್ತೆ ನೋಡಿ. ಮುಂಗುಸಿ ವೈದ್ಯಕೀಯವಾಗಿ ಮೆಡಿಕಲಲ್ಲಿ ಹೇಳೋದು ಏನಪ್ಪ ಅಂದರೆ, ಅದರ ಶರೀರದಲ್ಲಿ ವಿಷವನ್ನು ನಿರೋಧಿಸ್ತಕ್ಕಂಥ ವಿಷದ ನಿರೋಧಕ ಶಕ್ತಿ ಇರುತ್ತೆ. ಅದರಲ್ಲಿ ಒಂದು ಕೆಮಿಕಲ್ ಇರುತ್ತೆ. ಮುಂಗುಸಿಯ ಶರೀರದಲ್ಲಿ ವಿಶೇಷವಾದ ಒಂದು ಕೆಮಿಕಲ್ ಇರುತ್ತೆ. ಅದು ಹೆಂಗಪ್ಪ ಅಂದರೆ, ಯಾವುದೇ ವಿಷಪೂರಿತವಾದ ಸರ್ಪ ಆಗಲಿ, ಚೇಳಾಗಲಿ, ಯಾವುದೇ ಬೇರೆ ಜಂತುಗಳು ಅದನ್ನು ಕಚ್ಚಿದಾಗ, ಪ್ರಾಣಿಗಳು ಕಚ್ಚಿದಾಗ, ವಿಷಪೂರಿತ ಪ್ರಾಣಿಗಳು ಕಚ್ಚಿದಾಗ ತಡ್ಕೊಳ್ಳೋಂಥ ಶಕ್ತಿ ಸಾಮರ್ಥ್ಯ ಆ ಮುಂಗುಸಿಗಿರುತ್ತೆ. ಯಾಕೆ ಅಂದರೆ ಅದರ ಶರೀರದಲ್ಲಿ ವಿಷ ನಿರೋಧಕ, ವಿಷವನ್ನು ವಿರೋಧಿಸ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಇರುತ್ತೆ. ಯಾವುದಕ್ಕೆ? ಮುಂಗುಸಿಗೆ. ಅದಕ್ಕೇನೂ ಆಗಲ್ಲ, 90% ಏನೂ ಆಗಲ್ಲ. ಯಾವುದಕ್ಕೆ? ಮುಂಗುಸಿಗೆ. ಅದಕ್ಕೆ ಅದು ಸರ್ಪ ಕಚ್ಚಿಬಿಟ್ರು, ಚೇಳು ಕಚ್ಚಿಬಿಟ್ರು, ಯಾವುದೇ ವಿಷ ಜಂತು ಕಚ್ಚಿದ್ರು ಅದು ತಡ್ಕೊಳ್ಳುತ್ತೆ. ಅದಕ್ಕೇನೂ ಆಗಲ್ಲ, ಅಷ್ಟೊಂದು ಎಫೆಕ್ಟಿವ್ ಆಗಲ್ಲ. ಆದರೆ ಮನುಷ್ಯರಿಗೆ, ಕೆಲವೊಂದು ಪ್ರಾಣಿಗಳಿಗೆ ಆ ಒಂದು ವಿಷ ನಿರೋಧಕ, ನಂಜು ನಿರೋಧಕ ಶಕ್ತಿ ಇರೋದಿಲ್ಲ. ಮನುಷ್ಯ ಶರೀರ ಕೆಲವೊಂದು ಪ್ರಾಣಿಗಳ ಶರೀರದಲ್ಲಿ ಇರೋದಿಲ್ಲ. ಅದಕ್ಕೆ ಅವು ಸರ್ಪಗಳು ಕಚ್ಚಿದಾಗ ಮನುಷ್ಯರು ಕೆಲವರು ಸತ್ತು ಹೋಗ್ತಾರೆ. ಹಂಗಂತ ಎಲ್ಲರೂ ಅಲ್ಲ, ಕೆಲವರು ಭಯ ಬಿದ್ದೇ ಸತ್ತೋಗ್ತಾರೆ. ಸರ್ಪ ಕಚ್ಚಿಬಿಡ್ತು, ಹಾವು ಕಚ್ಚಿಬಿಡ್ತು ಅಂತ ಭಯ ಬಿದ್ದೇ ಸತ್ತೋಗ್ತಾರೆ. ಕೆಲವು 90% ಸರ್ಪಗಳಿಗೆ ವಿಷ ಇರೋದಿಲ್ಲ, ಕೇವಲ 10% ಸರ್ಪಗಳಿಗೆ ವಿಷ ಇರುತ್ತೆ. ನಾವು ವಿಷ ಇಲ್ಲದೇ ಇರೋ ಸರ್ಪ ಕಚ್ಬಿಟ್ರು ಕೂಡ ಅದರಿಂದ ಏನೂ ಆಗಲ್ಲ. ವಿಷ ಇಲ್ದಿರೋ ಸರ್ಪ ಕಚ್ಬಿಟ್ರೆ ಏನೂ ಆಗಲ್ಲ. ಅನ್ಕೊಂಡ ಎಲ್ಲ 40 ಮೀಟರು 50 ಮೀಟ್ರ್ ಉದ್ದ ಇರ್ತವೆ, 10 ಟನ್ ಕೂಡ ತೂಗ್ತವೆ ಅವು. ಅಷ್ಟು ದೊಡ್ಡ ಸರ್ಪಗಳು ಕಚ್ಬಿಟ್ರು ಕೂಡ ನಮಗೇನೂ ಆಗಲ್ಲ, ಅವಿಗೆ ವಿಷ ಇಲ್ಲ. ಅಮೆಜಾನ್ ಕಾಡುಗಳು, ದಕ್ಷಿಣ ಅಮೇರಿಕಾ ಅಮೆಜಾನ್ ಕಾಡುಗಳಲ್ಲಿ ದೊಡ್ಡ ದೊಡ್ಡ ಸರ್ಪಗಳಿರುತ್ತೆ. ಅನುಕೊಂಡ ಅಂತ ಕರೀತಾರೆ. ಅವು ಕರಡಿಗಳನ್ನೇ ಸುತ್ಕೊಂಡು ತಿಂದಾಕ್ತವೆ, ನುಂಗಾಕ್ತವೆ. ಚಿರತೆಗಳನ್ನೇ ಸುತ್ಕೊಂಡು ನುಂಗಾಕ್ತವೆ. ಅಷ್ಟು ದೊಡ್ಡವು. ಮನುಷ್ಯರನ್ನೂ ನುಂಗ್ಬಿಡ್ತಾವೆ ಬಿಡಿ, ಅದು ಬೇರೆ ಕತೆ. ಅವು ಒಂದು ಆನೆಗಿಂತೂ ಹೆಚ್ಚಾಗಿ ತೂಗ್ತವೆ, ಗೊತ್ತಾಯ್ತಲ್ಲ, ಅಷ್ಟು ತೂಕ ಇರ್ತವೆ. ಓಕೆನಾ? ಅಂಥ ಸರ್ಪಗಳಿಗೆ ವಿಷ ಇಲ್ಲ. ಹಾಗೆ ನಮ್ಮಲ್ಲಿ ಎಷ್ಟೋ ಸರ್ಪಗಳಿಗೆ ವಿಷ ಇಲ್ಲ. ಅಮ್ಮಮ್ಮಂದರೆ ಒಂದು 5-6 ಜಾತಿಯ ಸರ್ಪಗಳಿಗೆ ವಿಷ ಇರೋದು. ಉಳಿದಂಥ ಎಲ್ಲ ಸರ್ಪಗಳು ಅಷ್ಟು ವಿಷಾನೇ ಇರಲ್ಲ. ಕೆಲವಿಗೆ 0, ಕೆಲವಿಗೆಲ್ಲ 2%, ಕೆಲವು 5% ಅಷ್ಟಿರುತ್ತೆ ವಿಷ. ಆದರೆ ಕಚ್ಚಿಸ್ಕೊಂಡು ಅವರು ಮನುಷ್ಯರು ಭಯ ಬಿದ್ದುಬಿಡ್ತಾರೆ. ಗಡಗಡ ನಡಿಗೆ ಆ ಭಯಕ್ಕೆ ಹೃದಯ ಜಾಸ್ತಿ ಸ್ಪೀಡಾಗಿ ಹಾರ್ಟ್ ಅಟ್ಯಾಕಾಗಿ ಸತ್ತೋಗ್ತಾರೆ, ಆತ್ಮಶಕ್ತಿ ಕಳ್ಕೊಂಡು ಸತ್ತೋಗ್ತಾರೆ. ಅವರಿಗೆ ವಿಷಾನೇ ಹತ್ತಿರೋದಿಲ್ಲ, ಅದು ವಿಷದ ಹಾವು ಅಲ್ಲ. ಅದಕ್ಕೆ ಯಾವಾಗಲೂ ಭಯ ಬೀಳಬಾರ್ದು. ಓಕೆನಾ? ಈ ವಿಚಾರ ಆಲ್ರೆಡಿ ನಾನು ಇಂಥ ವೀಡಿಯೋ ಮಾಡಿದ್ದೀನಿ, ಅದು ನೋಡಿ ಸರ್ಪಗಳ ಬಗ್ಗೆ. ಓಕೆನಾ? ಈಗ ನಾವು ಮುಂಗುಸಿ ಬಗ್ಗೆ ಬರೋಣ. ಅಕಸ್ಮಾತಾಗಿ ವಿಷ ಇರೋ ಸರ್ಪ ಮುಂಗುಸಿ ಕಚ್ಚಿದ್ರೆ ಏನೂ ಆಗಲ್ಲ, ನಾನು ಆವಾಗಲೇ ಹೇಳಿದೆ. ಓಕೆನಾ? ಇದು ಒಂದು. ಎರಡನೇದು, ಕೆಲವು ನಂಬಿಕೆ ಪ್ರಕಾರ ಕೆಲವು ಮರಗಳಲ್ಲಿ ಹೋಗಿ ಅದು ಎಲೆ ತಿನ್ನುತ್ತೆ, ಹಣ್ಣು ತಿನ್ನುತ್ತೆ, ಬೇರು ತಿನ್ನುತ್ತೆ ಅಂತಾರೆ. ಈಗ ನಾವೊಂದು ಮರ, ನಾಗಮುಷ್ಟಿ ಮರ ಅಂತ ಒಂದು ಪರಿಚಯ ಮಾಡ್ತೀನಿ. ನಾಗಮುಷ್ಟಿ ಮರ ನೋಡೋಣ. ಈ ಮರ ಎಲೆಗಳು, ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತೀನಿ, ಅದು ನೋಡಿ, ಸ್ಕ್ರೀನಲ್ಲಿ ತೋರಿಸ್ತೀನಿ. ಎಲೆಗಳು, ಮರ, ನಾಗಮುಷ್ಟಿ ಮರ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದು ನೋಡಿ. ಈ ಮರದ ಎಲೆಗಳು ನೋಡಿ ಹೇಗಿದೆ, ಹಾಗೆ ಕಾಯಿಗಳು ನೋಡಿ, ಹಾಗೆ ಮರ ನೋಡಿ. ಆದರೆ ಇದರಲ್ಲಿ ಏನಪ್ಪ ಅಂದರೆ ಹಣ್ಣುಗಳನ್ನು ತಿನ್ನಬಾರ್ದು. ಈ ಹಣ್ಣುಗಳು ಭಾಳ ವಿಷಪೂರಿತವಾಗಿರ್ತದೆ. ಈ ನಾಗಮುಷ್ಟಿ ಮರ ಇದೆಲ್ಲ, ಈ ಹಣ್ಣುಗಳು ವಿಷಪೂರಿತ, ಯಾರೂ ತಿನ್ನಬಾರ್ದು, ಸತ್ತೋಗ್ತಾರೆ. ಹಾಗೆ ಇದರಲ್ಲಿ ಏನಪ್ಪ ಅಂದರೆ ತೊಗಟೆ ಇದೆಲ್ಲ, ಮರದ ತೊಗಟೆ, ಅದು ಪ್ರಯೋಜನಕ್ಕೆ ಬರುತ್ತೆ. ಮರದ ತೊಗಟೆ ಒಂದು ಬಿಟ್ಟು ಬೇರೆ ಏನೂ ತಿನ್ನೋಂಗಿಲ್ಲ ಈ ಮರದಲ್ಲಿ. ಆ ತೊಗಟೆ, ಈ ನಾಗಮುಷ್ಟಿ ಮರದ ತೊಗಟೆ ಕಾಂಡ ಇದೆಯಲ್ಲ, ಮರದ ರೆಂಬೆ ಕೊಂಬೆ, ಅದರ ತೊಗಟೆ ಪ್ರಯೋಜನಕ್ಕೆ ಬರುತ್ತೆ. ಅದರಿಂದ ಇಷ್ಟು ಪ್ರಮಾಣ ಅಂತ ತಗೊಂಡು ವೈದ್ಯರು, ಡಾಕ್ಟರ್ಗಳು, ಆಯುರ್ವೇದಿಕ್ ಡಾಕ್ಟರ್ಗಳು ಅದರಲ್ಲಿ ಔಷಧಿ ತಯಾರು ಮಾಡ್ತಾರೆ. ಸರ್ಪಗಳು ಕಡಿದ್ಬಿಟ್ರೆ
ಆ ಒಂದು ತೊಗಟೆಯಿಂದ ಔಷಧಿ ತಯಾರು ಮಾಡಿ, ಅಂದರೆ ಅದನ್ನು ಒಂದು ಕೊಬ್ಬರಿ ಎಣ್ಣೆಯಲ್ಲಿ, ಶುದ್ಧವಾದ ಕೊಬ್ಬರಿ ಎಣ್ಣೆಯಲ್ಲಿ ತೇದು ಸರ್ಪ ಕಚ್ಚಿದ ಜಾಗಕ್ಕಿಟ್ಟಾಗ ಅದು ವಾಸಿಯಾಗುತ್ತೆ ಅನ್ನೋದು ಅವರ ಸಿದ್ಧಾಂತ, ವೈದ್ಯರದು. ಹಾಗೆ ಇನ್ನೂ ಏನೇನೋ ಬೇರೆ ಬೇರೆ ಮಿಕ್ಸ್ ಮಾಡಿ ಔಷಧಿ ತಯಾರು ಮಾಡಿ ಸರ್ಪ ಕಚ್ಚಿದವ್ರಿಗೆ ಇಡ್ತಾರೆ. ಆದರೆ ಮುಂಗಸಿ ಸರ್ಪಗಳಿಂದ ಕಚ್ಚಿಸ್ಕೊಂಡು ಈ ಮರ ಹತ್ರ ಹೋಗಿ ಆ ಮರದ ಎಲೆಗಳನ್ನು, ಕಾಂಡವನ್ನು, ತೊಗಟೆಯನ್ನು ಏನೋ ಒಂದು ತಿನ್ನುತ್ತೆ. ಅದಕ್ಕೆ ಈ ಮರ ಅದಕ್ಕೆ ಒಂದು ರೀತಿ ವೈದ್ಯ ಇದ್ದಂಗೆ. ಯಾವುದಕ್ಕೆ? ಮುಂಗಸಿಗೆ ಡಾಕ್ಟರ್ ಇದ್ದಂಗೆ. ಅದಕ್ಕೆ ಈ ಮುಂಗಸಿ ಹಾವಿಂದ ಕಚ್ಚಿಸ್ಕೊಂಡು ಓಡೋಡಿ ಬಂದು ಈ ಮರದ ತೊಗಟೆ ಎಲೆಗಳೆಲ್ಲ ತಿನ್ನುತ್ತೆ. ಇದು ಒಂದು ರೀತಿ ಈ ಮರ. ಅದಕ್ಕೆ ಈ ಮರಕ್ಕೆ ನಾಗಮುಷ್ಟಿ ಮರ ಅಂತಾರೆ. ಆದರೆ ಇದನ್ನು ಮಂತ್ರವಾದಿಗಳು, ಗುರುಗಳು ವಶೀಕರಣಕ್ಕೆ, ಸಿದ್ಧಿಗಳು ಮಾಡಿಕೊಳ್ಳಿಕ್ಕೆ, ನಾನಾ ರೀತಿಯ ಸಿದ್ಧಿಗಳು ಮಾಡಿಕೊಳ್ಳಿಕ್ಕೆ, ದಿಗ್ಬಂಧನ ಅಂದ್ರೇನು? ಅಷ್ಟ ದಿಗ್ಬಂಧನ ಪೂಜೆ ಮಾಡೋ, ಹೋಮ ಮಾಡೋವಾಗ ಗುರುಗಳು, ಪೂಜಾರಿಗಳು, ಹೋಮ ಮಾಡೋ ಋತ್ವಿಜರು, ಋಷಿವರ್ಯಗಳು, ಯತೇಂದ್ರ ಇವರೆಲ್ಲ ಈ ಮರದ ಬೇರು, ತೊಗಟೆಯನ್ನು ಬಳಸ್ತಾರೆ. ಓಕೆಲ್ಲ? ಇದು ಈ ಮರಕ್ಕೆ ನಾವು ಏನಂತ ಕರಿತೀವಿ? ನಾಗಮುಷ್ಟಿ ಮರ ಅಂತ ಕರಿತೀವಿ. ಓಕೆಲ್ಲ? ಈ ಮರ. ಓಕೆಲ್ಲ? ಇಲ್ಲ, ನೆಕ್ಸ್ಟು ಮುಂಗಸಿ ಸರ್ಪದಿಂದ ಕಟ್ಸ್ಕೊಂಡಾಗ ಕೆಲವೊಂದು ಗಿಡಗಳಿದೆ. ಆ ಗಿಡಮೂಲಿಕೆನ ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತೀನಿ. ಗಿಡಮೂಲಿಕೆನ ತೋರಿಸ್ತೀನಿ ನೋಡಿ. ಈ ಗಿಡಮೂಲಿಕೆ ಎಲೆಗಳನ್ನು ಕೂಡ ಮುಂಗಸಿ ತಿನ್ನುತ್ತೆ ಅಂತ ಕೆಲವರೆಲ್ಲ ನಂಬ್ತಾರೆ. ಈ ಗಿಡಮೂಲಿಕೆಯ ಬೇರುಗಳು ಉಪಯೋಗಕ್ಕೆ ಬರುತ್ತೆ ಅಂತ ಕೂಡ ವೈದ್ಯರು ಹೇಳ್ತಾರೆ. ಯಾಕಂದರೆ ಮುಂಗಸಿ ಹೋಗಿ ತಿನ್ನುತ್ತೆ. ಓಕೆಲ್ಲ? ಇದು ಒಂದು ಗಿಡದ ಪರಿಚಯ ಇಲ್ಲ, ಅಲ್ಲಿ ನಿಮಗೆ ಮಾಡಿಕೊಡ್ತಾಯಿದ್ದೀನಿ. ಸ್ಕ್ರೀನ್ ಮೇಲೆ ನೀವು ನೋಡ್ಬೋದು, ಕಾಣುತ್ತೆ ಆ ಗಿಡ ಹೇಳುತ್ತೆ. ಹಾಗೆ ಮರನೂ ಕಾಣುತ್ತೆ, ಅದರ ಕಾಯಿಗಳು ಕಾಣುತ್ತೆ, ಮರದ್ದು ಕಾಯಿಗಳು ನೀವು ನೋಡೋದು. ಮರದ ಕಾಯಿಗಳು ನೋಡ್ಬೋದು, ಮರದ ಕಾಯಿಗಳು, ರೆಂಬೆಗಳೆಲ್ಲ ನೋಡ್ಬೋದು, ಅದರ ತೊಗಟೆ ಎಲ್ಲ ನೋಡ್ಬೋದು. ಓಕೆಲ್ಲ? ಇದು ಮುಂಗಸಿ ತನ್ನ ಪ್ರಾಣ ಉಳಿಸ್ಕೊಳ್ಳಿಕ್ಕೆ ಈ ಮರದ ಕಾಂಡಗಳನ್ನು ತಿನ್ನುತ್ತೆ, ಕಾಂಡವನ್ನು, ಚಿಪ್ಪೆಯನ್ನು ತಿನ್ನುತ್ತೆ, ಅದರ ತೊಗಟೆಯನ್ನು. ಓಕೆಲ್ಲ? ಹಾಗೆ ಈ ಗಿಡದ ಎಲೆಗಳನ್ನು ತಿನ್ನುತ್ತೆ. ಗಿಡ ನೋಡ್ರಿ, ಈ ಸಣ್ಣ ಗಿಡಗಳು ಹೂವುಗಳು ಬಿಟ್ಟಿರುತ್ತೆ, ಇದೆಲ್ಲ ಗಿಡಗಳು. ಇದರ ಎಲೆಗಳನ್ನು ಕೂಡ ಈ ನಾಗಮುಷ್ಟಿ ಗಿಡದ ನೋಡ್ರಿ, ಈ ಗಿಡಗಳಿಗೂ ನಾಗಮುಷ್ಟಿ ಅಂತಾರೆ, ಆ ಮರಕ್ಕೂ ನಾಗಮುಷ್ಟಿ ಅಂತಾರೆ. ನಾಗಮುಷ್ಟಿ ಅಂದ್ಬಿಟ್ರೆ ಒಂದೇ ಮರಕ್ಕೆ ಹೆಸರಲ್ಲ, ಒಂದೇ ಗಿಡಕ್ಕೆ ಹೆಸರಲ್ಲ. ಹುಲ್ಲು ಕೂಡ ಇದೆ, ಹುಲ್ಲು ಕೂಡ ನಾಗಮುಷ್ಟಿ ಹುಲ್ಲು. ಆ ಹುಲ್ಲು ಕೂಡ ನಂಜು ಕೀಳಲಿಕ್ಕೆ, ನಂಜು ಹೋಗಲಿಕ್ಕೆ, ಹೊಟ್ಟೆನ ಹೋಗಲಿಕ್ಕೆ, ಇದಕ್ಕೆಲ್ಲ ಉಪಯೋಗ ಆಗುತ್ತೆ ಹುಲ್ಲು. ಆ ಹುಲ್ಲು ಕೂಡ ನಾನು ತೋರಿಸ್ತೀನಿ, ಗಡ್ಡೆಗಳು ಬಿಡುತ್ತೆ. ಈ ಗಡ್ಡೆಗಳಿಂದ ಭಾಳ ಉಪಯೋಗ ಇರುತ್ತೆ. ಈ ಹುಲ್ಲು ಗಡ್ಡೆಗಳಿಂದ ಉಪಯೋಗ ಇರುತ್ತೆ. ಅವೆಲ್ಲ ಆಯುರ್ವೇದಿಕ್ ಮೆಡಿಸನ್ ಆಗಿ ನಾವು ಬಳಸ್ಬೋದು. ಅಂದರೆ ಕಾಫಿ ಟೀನಲ್ಲಿ ಇವೆಲ್ಲ ಹಾಕಿ ಕುದಿಸಿ ಕುಡಿಬೋದು. ಹೊಟ್ಟೆ ಒಳಗಿಡೋ ಅಲ್ಸರು, ಗ್ಯಾಸ್ಟ್ರಿಕ್ಕು, ಹುಣ್ಣುಗಳು ಇದೆಲ್ಲ ಹೋಗುತ್ತೆ. ಗೊತ್ತಾಯ್ತಲ್ಲ? ಇವೆಲ್ಲ ನಂಜು ಕೀಳ್ತವೆ, ವಿಷ ಕೀಳ್ತವೆ, ಹುಣ್ಣುಗಳು ವಾಸಿ ಆಗುತ್ತೆ ಅನ್ನೋದು. ಹಾಗೆ ತುರಿಕೆ ಅಲರ್ಜಿ ಆಗಿದ್ರೆ ಇದಕ್ಕೆಲ್ಲ ಉಪಯೋಗ ಆಗುತ್ತೆ. ಓಕೆಲ್ಲ? ಇಷ್ಟು ಅಂದರೆ ಮರ ಆಯಿತು, ಮರದ ಬಗ್ಗೆ ಎಲ್ಲ ತೋರಿಸ್ದೆ, ತೊಗಟೆ, ರೆಂಬೆ, ಕಾಯಿ ಎಲ್ಲ. ಆಮೇಲೆ ಗಿಡ ಆಯಿತು, ಗಿಡದ ಬಗ್ಗೆ ತೋರಿಸ್ದೆ, ಎಲೆಗಳು, ಹೂಗಳು ಎಲ್ಲ ಇರುತ್ತೆ. ಈಗ ಹುಲ್ಲು ಬಗ್ಗೆ ತೋರಿಸ್ತಾ ಇದ್ದೀನಿ, ಕಾಯಿಗಳು, ಹುಲ್ಲು ಎಲ್ಲ. ಇದು ನಾಗಮುಷ್ಟಿ ಹುಲ್ಲು. ಗೊತ್ತಾಯ್ತಲ್ಲ? ಇಷ್ಟ ಆಯಿತು. ನಾನು ನೆಕ್ಸ್ಟು ನಿಮಗೆ ಸಾಧ್ಯವಾದರೆ ರಿಯಲ್ಲಾಗಿ ಅಲ್ಲೇ ಹೋಗಿ ಇವುಗಳ ಬಗ್ಗೆ ವೀಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ. ಈಗ ಸದ್ಯಕ್ಕೆ ಇಲ್ಲೇ ತೋರಿಸ್ತಾಯಿದ್ದೀನಿ. ಓಕೆಲ್ಲ? ಇಷ್ಟು ಆಯಿತಾ? ಆದರೆ ವಶೀಕರಣಕ್ಕೆ ಯಾವ ರೀತಿ ಆ ಮರ ಪ್ರಯೋಜನಕ್ಕೆ ಬರುತ್ತೆ, ವಶೀಕರಣಕ್ಕೆ ಯಾವ ರೀತಿ ಹುಲ್ಲು ಪ್ರಯೋಜನಕ್ಕೆ ಬರುತ್ತೆ, ಗಡ್ಡೆಗಳು, ಹಾಗೆ ಎಲೆಗಳು, ಆ ಗಿಡ ಹೇಗೆ ಪ್ರಯೋಜನಕ್ಕೆ ಬರುತ್ತೆ ಅನ್ನೋದೆಲ್ಲ ನೋಡೋಣ ಒಂದು ಸಾರಿ. ಓಕೆಲ್ಲ? ವಶೀಕರಣಕ್ಕೆ ಮಂತ್ರವಾದಿಗಳು. ವಶೀಕರಣ ಅಂದರೆ ಏನು? ಈ ನಾಗದೇವತೆಗಳನ್ನು ವಶ ಮಾಡ್ಕೊಳ್ಳೋದು ನಾಗದೇವತೆಗಳು. ಅಪ್ಸರೆಯರನ್ನ ವಶ ಮಾಡ್ಕೊಳ್ಳೋದು, ಯಾವುದೋ ದೇವತಾ ಶಕ್ತಿಯನ್ನು ವಶ ಮಾಡ್ಕೊಳ್ಳೋದು, ಯಾವುದೋ ಬೇರೆ ಬೇರೆ ಶಕ್ತಿಗಳನ್ನು ವಶ ಮಾಡ್ಕೊಳ್ಳೋದು. ಯಾರೋ ಮಂತ್ರವಾದಿಗಳು, ಗುರುಗಳು, ಸಿದ್ಧರು ಅಂತೀವಲ್ಲ ಅವ್ರು ಏನು ಮಾಡ್ತಾರಪ್ಪ ಅಂದರೆ, ಈ ನಾಗಮುಷ್ಟಿ ಮರ ಇದೆಲ್ಲ, ಆ ಮರದ ರೆಂಬೆ, ಕೊಂಬೆ, ಆ ಬುಡ ಇರುತ್ತಲ್ಲ, ಕಾಂಡ, ಆ ಕಾಂಡಕ್ಕೆ ಓಲ್ ಮಾಡ್ತಾರೆ ಅವರು. ಒಂದು 3 ಇಂಚು 4 ಇಂಚು ಓಲ್ ಮಾಡ್ತಾರೆ. ಆ ಕಾಂಡಕ್ಕೆ ಓಲ್ ಹೊಡಿತಾರೆ. ಒಂದು ಹುಳಿ ತಗೊಂಡು ಓಲ್ ಹೊಡಿತಾರೆ. ಓಲ್ ಮಾಡಿಬಿಟ್ಟು ಹಳೇ ಹುಣಸೆ ಹಣ್ಣು, ಯಾವ ಹಣ್ಣು? ಹಳೆಯ ಹುಣಸೆ ಹಣ್ಣು ತಗೊಬಿಟ್ಟು ಆ ಓಲ್ ಒಳಗೆ ಫಿಲಪ್ ಮಾಡ್ತಾರೆ. ಯಾವ ದಿನ? ಅಮಾವಾಸ್ಯೆ ದಿನ.
ಅಮಾವಾಸ್ಯೆ ದಿನ ರಾತ್ರಿ 12 ಗಂಟೆಗೆ, ಅಮಾವಾಸ್ಯೆ ದಿನ ರಾತ್ರಿ 12 ಗಂಟೆಗೆ ಹೋಗ್ಬಿಟ್ಟು ಆ ಗಿಡಕ್ಕೆ ಹೋಲ್ ಮಾಡಿಬಿಟ್ಟು ಹುಣಸೆ ಹಣ್ಣು, ಹಳೆ ಹುಣಸೆ ಹಣ್ಣು ಒಳಗಡೆ ಒಂದಷ್ಟು ಇಟ್ಬಿಡ್ತಾರೆ. ಇಟ್ಬಿಟ್ಟು ಅದೇ ಮರದ ಒಂದು ರೆಂಬೆ ತಗೊಂಡು ನೀಟಾಗೆಲ್ಲ ಜೌರಿ ರೆಂಬೆನ ಒಂದು ಸಣ್ಣ ಗೂಟ ಮಾಡ್ಕೊಂಡು ಅದರಲ್ಲಿ ಹೊಡೆದು ಬಿಡ್ತಾರೆ. ಆ ಹೋಲ್ಗೆ ಫುಲ್ ಬಂದ್ ಮಾಡಿಬಿಡ್ತಾರೆ. ಫುಲ್ ಬಂದ್ ಮಾಡಿಬಿಟ್ಟು ಆಮೇಲೆ ಮನೆಗೆ ಹಿಂದಕ್ಕೆ ತಿರುಗಿ ನೋಡದೆ ಬಂದುಬಿಡ್ತಾರೆ. ಆದರೆ ಆ ಹೋಲ್ ಒಡೆಯೋದಕ್ಕೆ ಮುಂಚೆ ಒಂದು ಮಂತ್ರ ಇದೆ, ಬೀಜಾಕ್ಷರ ಮಂತ್ರ. ಒಂದು ಬೀಜಾಕ್ಷರ ಮಂತ್ರ ಇದೆ. ಮೊದಲು ಅಪ್ಪಣೆ ಕೇಳಬೇಕು. ಮಮ ಸಿದ್ಧಿಂ ಕುರು ಕುರು ಸ್ವಾಹ, ಮಮ ಕಾರ್ಯಸಿದ್ಧಿಂ, ಮಮ ಕಾರ್ಯಸಿದ್ಧಿಂ ಕುರು ಕುರು ಸ್ವಾಹ ಅಂತ ಆ ಮರಕ್ಕೆ ನಾವು 3 ಸುತ್ತು ಹೊಡೆದು ಪ್ರೇಯರ್ ಮಾಡಿ ಆ ಹೋಲ್ ಹೊಡೆದು ಹೋಲ್ ಒಳಗಡೆ ನಾವು ಇದಾಗ್ಬಿಡ್ಬೇಕು, ಎಲ್ಲೋ ಹುಣಸೆ ಹಣ್ಣು ಹಾಕ್ಬಿಡ್ಬೇಕು. ಆಮೇಲೆ ಹುಣಸೆ ಹಣ್ಣು ಹಾಕಿ ಒಂದು ಅದೇ ಮರದ ರೆಂಬೆ ತಗೊಂಡು ಗೂಟ ಹೊಡೆದು ಬಿಡ್ಬೇಕು, ಫುಲ್ ಬಂದ್ ಮಾಡಿಬಿಡ್ಬೇಕು. ಆಮೇಲೆ 48 ದಿನ ಮನೆಗೆ ಬಂದುಬಿಡ್ಬೇಕು. ಅವತ್ತು ಹಿಂದಕ್ಕೆ ತಿರ್ಗಿ ನೋಡಬಾರ್ದು, ಮನೆಗೆ ಬಂದುಬಿಡ್ಬೇಕು. ಆಮೇಲೆ ಪ್ರತಿದಿನ ಹೋಗಿ ಸಂಜೆ 6 ಗಂಟೆ ಮೇಲೆ ಪ್ರತಿದಿನ ಹೋಗಿ ಅಲ್ಲಿ ಒಂದು ಪ್ರೇಯರ್ ಮಾಡಬೇಕು, ಒಂದು ಬೀಜಾಕ್ಷರ ಮಂತ್ರ ಹೇಳಬೇಕು. ಒಂದು ಸಾರಿ ಕೂತ್ಕೊಂಡ್ರೆ ಕನಿಷ್ಠ 108 ಸಾರಿ ಹೇಳಬೇಕು. ಅಲ್ಲಿ ಕೂತ್ಕೋಬೇಕು, ಮರದ ಮುಂದೆ 108 ಸಾರಿ ಹೇಳಬೇಕು. ಆ ಮಂತ್ರ ಕೊಡ್ತೀನಿ ನಾನೀಗ ನೋಡಿರಿ. ಈ ಮಂತ್ರವನ್ನು 108 ಸಾರಿ ಹೇಳಬೇಕು. ಇದು ಮಹಾಕಾಳಿ, ಮಹಾಕಾಲೇಶ್ವರ, ಗಣಪತಿ, ಕುಮಾರಸ್ವಾಮಿ, ಬುಧದೇವ, ಬುಧ ಗ್ರಹ, ಹಾಗೆ ಅಶ್ವಿನಿ ಕುಮಾರ, ಧನ್ವಂತರಿ, ಈ ಎಲ್ಲದಕ್ಕೂ ಈ ಮಂತ್ರ ಆಗುತ್ತೆ. ಕ್ರಿಯಾಶಕ್ತಿ, ವಿಷ್ಣು ಶಕ್ತಿ ಕೂಡ ಆಗುತ್ತೆ, ಶಿವಶಕ್ತಿ ಆಗುತ್ತೆ, ಬ್ರಾಹ್ಮಿ ಶಕ್ತಿ ಆಗುತ್ತೆ. ಗೊತ್ತಾಯ್ತಾ? ಇದೊಂದು ಮಹಾಶಕ್ತಿ ಮಂತ್ರ. ಇದು ಈ ಬೀಜಾಕ್ಷರ ಮಂತ್ರ ಅದಕ್ಕೂ ಆಗುತ್ತೆ. ಈ ಮಂತ್ರವನ್ನು 108 ಸಾರಿ ಮರದ ಹತ್ರ ಕೂತ್ಕೊಂಡು ಹೇಳಬೇಕು. ಡೈಲಿ ಸಂಜೆ 6 ಗಂಟೆ ಮೇಲೆ ಹೋಗಬೇಕು. ಒಂದು ಸಣ್ಣ ದೀಪ ಸಾಧ್ಯವಾದ್ರೆ ಹಚ್ಚಬೇಕು, 2 ಊದ್ಕಡ್ಡಿ ಹಚ್ಚಬೇಕು, ಮರಕ್ಕೆ 3 ಸುತ್ತು ಹೊಡೆದು ಅಲ್ಲಿ ಕೂತ್ಕೊಂಡು 108 ಸಾರಿ ಹೇಳಿ ಬರಬೇಕು. 48 ದಿನ ಈ ರೀತಿ ಮಾಡಬೇಕು. ಹಾಗೆ ಆ ಮಂತ್ರವನ್ನು ದಿನಕ್ಕೆ 5 ಬಾರಿ ಮನೆಯಲ್ಲಿ ಕೂತ್ಕೊಂಡು ಹೇಳ್ಕೋಬೇಕು. 10 ನಿಮಿಷ ಕೂತ್ಕೋಬೇಕು. ಈ ಮಂತ್ರವೆಲ್ಲ ಹೇಳ್ಕೋಬೇಕು 10 ನಿಮಿಷ. ಓಕೆಲ್ಲ? ಇದರಿಂದ ಮಂತ್ರಸಿದ್ಧಿ ಆಗುತ್ತೆ. 48 ದಿನ ಆದಮೇಲೆ ಅಲ್ಲಿ ಗೂಟ ಇರುತ್ತಲ್ಲ ಅದೆಲ್ಲ ತೆಗಿಬೇಕು. ಆ ತೆಗೆಯೋದಕ್ಕೆ ಮುಂಚೆ ಒಂದು ಮಂತ್ರ ಹೇಳಿ ಕೊಡ್ತೀನಿ. ಈಗ ಬೀಜಾಕ್ಷರ ಮಂತ್ರ ಒಂದು ಕೊಡ್ತೀನಿ ನೋಡಿ. ಆ ಗೂಟನ ನೀವು ತೆಗಿತೀರಲ್ಲ ಆವಾಗ ಒಂದು ಮಂತ್ರ. ಮೊದಲು ಕೊಟ್ಟಿದ್ದು ಬೇರೆ ಮಂತ್ರ, ಇವಾಗ ಕೊಡ್ತಾರದು ಬೇರೆ ಮಂತ್ರ. ಆ ಗೂಟನ ತೆಗೆದು ಒಳಗೆ ಹುಣಸೆಕಾಯಿ ಇದೆ ಅದನ್ನು ತೊಗೋಬೇಕು. ಒಂದು ಶುದ್ಧವಾದ ಕವರ್ ತೊಗೊಂಡೋಗಿರ್ಬೇಕು. ಒಂದು ಶುದ್ಧವಾದ ಕವರು ಇಲ್ಲ ಬಟ್ಟೆ ತೊಗೊಂಡೋಗಿರ್ಬೇಕು. ಆ ಹುಣಸೆ ಹಣ್ಣನ್ನು ನಿಧಾನಕ್ಕೆ ಈಚ ತೊಗೋಬೇಕು. ಯಾವುದಾದ್ರೂ ಒಂದು ಸ್ಪೂನ್ ತಗೊಳ್ಳಿ, ಇಲ್ಲ ಏನೋ ಒಂದು ತಗೊಳ್ಳಿ, ನಿಧಾನಕ್ಕೆ ಎಲ್ಲ ಈಚ ತಗೊಳ್ಳಿ. ಒಂದು ಬಟ್ಟೆನಲ್ಲಿ ಅಥವಾ ಒಂದು ಡಬ್ಬಿ, ಒಳ್ಳೆ ಡಬ್ಬಿ ಅಂದರೆ ಸ್ಟೀಲ್ ಡಬ್ಬಿನಲ್ಲಿ ಆಗುತ್ತೆ. ಅದೆಲ್ಲ ಪ್ಲಾಸ್ಟಿಕ್ ಡಬ್ಬಗಳಲ್ಲಿ ಯೂಸ್ ಮಾಡಬೇಡಿ. ಬೇಕಾ ಪ್ಲಾಸ್ಟಿಕ್ ಪೇಪರ್ನಲ್ಲಿ ಯೂಸ್ ಮಾಡಿ, ಪ್ಲಾಸ್ಟಿಕ್ ಡಬ್ಬದಲ್ಲಿ ಬೇಡ, ಕೆಡುತ್ತೆ. ಆದಷ್ಟು ಗ್ಲಾಸು ಬಾಟಲ್ ಇದ್ದರೆ ನಡೀತದೆ. ಬಾಟಲ್ ಇದ್ದರೆ ನಡೀತದೆ, ಗಾಜಂತು, ಇಲ್ಲ ಪಿಂಕ್ ಆಳಿದು, ಇಲ್ಲಾಂದರೆ ಸ್ಟೀಲ್ದು ನಡೀತದೆ. ಇಲ್ಲಾಂದರೆ ಪಂಚಲೋಹದಾದರೆ ಬಹಳ ಉತ್ತಮ. ಓಕೆಲಾ? ಪಂಚಲೋಹದಾದರೆ ಉತ್ತಮ. ಅದರಲ್ಲಿ ಆ ಹುಣಸೆ ಹಣ್ಣು ಇರುತ್ತಲ್ಲ ಅದನ್ನು ತೊಗೊಬಿಟ್ಟು ಅದರಲ್ಲಿ ಹಾಕ್ಕೊಂಡು ಬಂದ್ ಮಾಡ್ಕೊಳ್ಳಿ. ಬಂದ್ ಮಾಡಿಕೊಂಡು ನೇರವಾಗಿ ಮನೆಗೆ ಬನ್ನಿ. ಹಿಂದಕ್ಕೆ ತಿರುಗಿ ನೋಡಬೇಡಿ. ಮನೆಗೆ ಬಂದು ದೇವ್ರ ಮನೆಯಲ್ಲೇ ಇಟ್ಕೊಳ್ಳಿ. ದೇವ್ರ ಗುಡಿ ಇರುತ್ತಲ್ಲ ಅಲ್ಲಿ ಇಟ್ಕೊಳ್ಳಿ. ಆಮೇಲೆ ನೀವು ಏನೇ ತಾಯ್ತಾ ಯಾವುದೇ ಬಲಮುರಿ ಎಡಮುರಿ ಅಥವಾ ಕರಿಂಗೊಲೆ ಮಾಲೆ ಅಥವಾ ಸ್ಫಟಿಕದ ಮಾಲೆ ಅಥವಾ ಬೇರೆ ಯಾವುದಾದ್ರೂ ಹೋಮ ಮಾಡಬೇಕಾ, ಯಜ್ಞ ಮಾಡಬೇಕಾ, ಪೂಜೆ ಮಾಡಬೇಕಾ, ಅಥವಾ ಯಾರಿಗಾದ್ರೂ ಜ್ವರ ಬಂದಿದೆಯಾ, ಯಾರಿಗಾದ್ರೂ ಸರ್ಪ ಕಡ್ದಿದೆಯಾ, ಯಾರಿಗಾದ್ರೂ ಕಷ್ಟ ಆಗಿದೆಯಾ, ಅವರಿಗೆ ಇದರಲ್ಲಿ ಒಂಚೂರು ಬೆರಳಲ್ಲಿ ತಗೊಳ್ಳಿ, ಅವ್ರ ಹಣೆಗಿಡ್ರಿ. ಸ್ವಲ್ಪ ಭಸ್ಮ ಅದ್ರ ಜೊತೆ ಮಿಕ್ಸ್ ಮಾಡಿ ಹಣೆಯಲ್ಲಿಡ್ರಿ. ಹಾಗೆ ನೀವು ಯಾವುದೋ ತಾಯ್ತಾ ಮಾಡ್ತೀರ ಅದಕ್ಕೊಂದು ಚೂರು ಇಡಿ, ಯಾವುದೋ ಬಲಮುರಿ ಎಡ್ಬಿಡಿ ಯಂತ್ರ ಮಾಡ್ತೀರ ಅದಕ್ಕೊಂದು ಚೂರು ಇಡಿ. ಹೀಗೆ ನೀವೇನೆಲ್ಲ ಯಂತ್ರಗಳು ತಯಾರು ಮಾಡ್ತೀರಿ, ಹೋಮ ಮಾಡ್ತೀರಾ, ಅಲ್ಲಿ ಒಂದು ಚೂರು ಹಾಕಿ. ಹೀಗೆ ಎಲ್ಲದಕ್ಕೂ ಇದು ಯೂಸ್ ಆಗುತ್ತೆ. ಯಾಕಂದರೆ ವಶೀಕರಣ ಸಿದ್ಧಿ ಆಗಿರುತ್ತೆ ನಿಮಗೆ. ವಶೀಕರಣ ಅಂಜನ ಇದು. ವಶೀಕರಣ ಅಂಜನ, ಆಕರ್ಷಣೆಯ ಅಂಜನ ಇದು. ಆಕರ್ಷಣೆಯ ಅಂಜನ ಆಗಿರುತ್ತೆ. ಈಗ ಅರ್ಥ ಆಯ್ತಲ್ಲ ನಿಮಗೆ? ಇದು ಅಷ್ಟು ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ. ವಶೀಕರಣಕ್ಕೆ ಉಪಯೋಗ ಆಗುತ್ತೆ. ಯಾವುದೇ ವಶೀಕರಣ ಆಗಲಿ ಆದರೆ ಒಳ್ಳೆಯದು ಮಾತ್ರ ಮಾಡಿ, ಕೆಟ್ಟದ್ದು ಮಾಡಬಾರ್ದು. ಓಕೆಲಾ? ಇಷ್ಟು
ನಾಗವೃಷ್ಟಿ ಬರೋದ್ರಿಂದ ಉಪಯೋಗ ಆಗುತ್ತೆ. ಹಾಗೆ ಬೇರು ಗಡ್ಡೆಗಳಿಂದ ಹುಲ್ಲು ಇರುತ್ತಲ್ಲ ಅದರ ಗಡ್ಡೆಗಳಿಂದಲೂ ಉಪಯೋಗ ಆಗುತ್ತೆ. ಹಾಗೆ ಗಿಡ ನಾಗವೃಷ್ಟಿ ಗಿಡ ಅದರಿಂದಲೂ ಉಪಯೋಗ ಆಗುತ್ತೆ. ಈಗ ಅರ್ಥ ಆಯ್ತಲ್ಲ, ಈ ರೀತಿ ನೀವು ಮಂತ್ರ ಸಿದ್ಧಿ ಎಲ್ಲ ಮಾಡ್ಕೋಬೋದು. ಈ ರೀತಿ ಸಿದ್ಧಿಗಳೆಲ್ಲ ನೀವು ಮಾಡ್ಕೋಬೋದು. ಇದರಿಂದ ಒಳ್ಳೆಯದಾಗುತ್ತೆ. ಯಾರಿಗಾರ ಚೇಳು ಕಚ್ತು, ಸರ್ಪ ಕಚ್ತು, ಗೊತ್ತಾಯ್ತಲ್ಲ, ಅದಕ್ಕೆಲ್ಲ ಇದು ಉಪಯೋಗ ಆಗುತ್ತೆ. ಜೇನುತುಪ್ಪದಲ್ಲಿ ಇದು ಮಾಡಿ ಬಾಯಿನಲ್ಲಿ ಇಡ್ಬೋದು, ಅವ್ರಿಗೆ ಸ್ವಲ್ಪ ತಿನ್ನಿಸ್ಬೋದು. ಗೊತ್ತಾಯ್ತಲ್ಲ, ಇದು ಉಪಯೋಗ. ಹಾಗೆ ಮಂತ್ರ ಪಠನೆ ಮಾಡಿ ಅವ್ರಿಗೆ ಅಡೆಗೆ ಇಡ್ಬೋದು. ಅಲರ್ಜಿ ಆಗಿದ್ರೂ ಕೂಡ ಇದು ಉಪಯೋಗ ಆಗುತ್ತೆ. ತುಂಬ ಹೊಟ್ಟೆ ನೋವಿದ್ರೂ ಅದಕ್ಕೂ ಉಪಯೋಗ ಆಗುತ್ತೆ. ಗೊತ್ತಾಯ್ತಲ್ಲ, ಈ ರೀತಿ ಮರದ್ದು ಉಪಯೋಗ ಆಗುತ್ತೆ. ಆದರೆ ಮರಗಳಲ್ಲಿ ಒಂದೊಂದು ರೀತಿ ಇರುತ್ತೆ. ಆದಷ್ಟು ವೈದ್ಯರ ಸಲಹೆ ಇದು. ಆದಷ್ಟು ಇದನ್ನು ಕಲಿಬೇಕು. ಕಲಿತು ಆಮೇಲೆ ವೈದ್ಯ ವೃತ್ತಿಯನ್ನು ಮಾಡಬೇಕು. ಕಲಿದೆ ಏನೋ ಮಾಡೋಕ್ಕೋಗಿ ಏನೋ ಮಾಡ್ಕೋಬೇಡಿ. ಓಕೆನಾ? ಇಷ್ಟು ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಎಲ್ಲ ಇಷ್ಟ ಆಗಿದರೆ ಒಂದು ಲೈಕ್ ಮಾಡೋದು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಆಗಲಿದ್ರೆ ಹಾಕೊಳ್ಳಿ. ಹಾಗೆ ಹಿಂದಿನ ಭಾಗಗಳು ನೋಡಿ, ಹಾಗೆ ಹಿಂದಿನ ಭಾಗಗಳು ನೋಡಿ, ಹಾಗೆ ಮುಂದಿನ ಭಾಗಗಳು ನೋಡಿ. ಓಕೆ, ನೀವುಗಳದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಎಲ್ಲರೂ ಒಳ್ಳೆಯದಾಗಲಿ. ಒಂದು ಲೈಕ್ ಮಾಡೋದು ಮರಿಬೇಡಿ. ನೀವು ಪ್ರೋತ್ಸಾಹ ಆಗಿದ್ರೆ ಮತ್ತೆ ವೀಡಿಯೋಗಳು ನೋಡ್ಬೋದು. ಹಾಗೆ ಮುಂದಿನ ಭಾಗ ತಪ್ಪದೆ ನೋಡಿ. ಸಾಧ್ಯವಾದರೆ ಡೈರೆಕ್ಟಾಗಿ ವಿಡಿಯೋ ಮಾಡ್ತೀನಿ. ವಿಡಿಯೋ ಮಾಡಿ ನಿಮಗೆ ತೋರಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಓಕೆನಾ? ಓಕೆ, ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.